ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಕೆಟ್ಟ ಅಮ್ಮಂದಿರಿಲ್ಲ ಜಗದೊಳಗೆ ಎಂಬ ಕತೆ ನಿಮ್ಮ ಮುಂದೆ. ಗಿರಿಗೌಡ ತೀರಿಕೊಂಡ. 4 ದಿನಗಳ ಕಾಲ ಹೊಟ್ಟೆ ನೋವು ಎಂದು ಹೊರಳಾಡಿ ಕಡೆಗೊಮ್ಮೆ ಮಂಡ್ಯದ ನರ್ಸಿಂಗ್ ಹೋಮ್ಗೆ ದಾಖಲಾದ ಗಿರಿಗೌಡ ವಾರದ ನಂತರ ಆಕಸ್ಮಿಕವಾಗಿ ತೀರಿಕೊಂಡದ್ದು ಕಾವೇರಮ್ಮನ ಪಾಲಿಗೆ ಬಹುದೊಡ್ಡ ಶಾಕ್. ಹೇಗೆ ನೋಡಿದರೂ ಅವರದು ಮಧುರ ದಾಂಪತ್ಯವಿತ್ತು. ಅದರ ಗುರುವಾಗಿ 4 ಮಂದಿ ಮಕ್ಕಳಿದ್ದರು. ಮದುವೆಯ 10ನೇ ವಾರ್ಷಿಕೋತ್ಸವ ಮುಗಿದ ಕೆಲವೇ ತಿಂಗಳಿಗೆ ಗಿರಿಗೌಡ ದಿಢೀರನೆ ತೀರಿಕೊಂಡಿದ್ದ. ಮನೆಯಲ್ಲಿ ನೋಡಿದರೆ 4 ಮಕ್ಕಳಿದ್ದಾರೆ, ದುಡಿಯುವ ಗಂಡಸೇ ಇಲ್ಲ. ಹೀಗಿರುವಾಗ ಬದುಕುವುದು ಹೇಗೆ? ಈ ಯೋಚನೆಯಲ್ಲಿಯೇ ಕಾವೇರಮ್ಮ ಇದ್ದಾಗ ಕೆಲವರು ಹೇಳಿದರು, ನೋಡಮ್ಮ, ಒಂಟೆ ಹೆಂಗಸು ನೆಮ್ಮದಿಯಿಂದ ಬದುಕುವುದು ಕಷ್ಟ. ಇನ್ನೊಂದು ಮದುವೆ ಆಗೋ, ಇಲ್ಲಾಂದರೆ ಕೂಡಿಕೋ ಮಾಡಿಕೋ. ಈ ಮಾತಿಗೆ ಕಾವೇರಮ್ಮ ಒಪ್ಪಲಿಲ್ಲ. ಏನಾದರೂ ಸರಿ, ಹೀಗೆ ಒಂಟಿಯಾಗೇ ಬದುಕುತ್ತೇನೆ ಎಂದು ನಿರ್ಧರಿಸಿದಳು. ಹೇಗಿದ್ದರೂ ಇರುವ 4 ಗಂಡು ಮಕ್ಕಳೇ ತಾನೆ, ಅವರನ್ನು ಕಷ್ಟಪಟ್ಟು ಓದಿಸಿದರೆ ಸಾಕು ಎಂದುಕೊಂಡಳು. ನಂತರ ಆಕೆ ಹಿಂದಿರುಗಿ ನೋಡಲಿಲ್ಲ. ಮಕ್ಕಳನ್ನು ಹೇಗಾದರೂ ಮುಂದೆ ತರಬೇಕು ಎಂಬ ಹಂಬಲದಿಂದ ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆದು ಕೂಲಿ ಮಾಡಿ 1-2 ಸಂದರ್ಭದಲ್ಲಿ ಭಿಕ್ಷೆ ಬೇಡಿ ಓದಿಸಿದಳು. ಮಕ್ಕಳು ಒಂದೊಂದು ತರಗತಿಯಲ್ಲೂ ಅತ್ಯುತ್ತಮ ಅಂಕ ಪಡೆದು ಉತ್ತೀರ್ಣರಾದ ಸಂದರ್ಭದಲ್ಲಿ ಕಾವೇರಮ್ಮನ ಮೊಗದಲ್ಲಿ ಖುಷಿಯ ಹೂ ಅರಳುತ್ತಿತ್ತು. ಕಡೆಗೂ ಕಾವೇರಮ್ಮನ ಬಾಳಿನಲ್ಲಿ ಒಳ್ಳೆಯ ಕಾಲ ಬಂದೇ ಬಂತು. ಆಕೆಯ 4 ಮಕ್ಕಳು ಸರಕಾರಿ ನೌಕರಿಗೆ ಸೇರಿಕೊಂಡರು. ಆಗ ಮಾತ್ರ ಕಾವೇರಮ್ಮ ತಾನು 55ರ ಹೆಂಗಸು ಎಂಬುದನ್ನು ಮರೆತು 15ರ ಹುಡುಗಿಯಂತೆ ಕುಣಿದಾಡಿಬಿಟ್ಟಳು. ಮೊದಲು ತಾನೇ ಮುಂದಾಗಿ ನಿಂತು ದೊಡ್ಡ ಮಗನಿಗೆ ಮದುವೆ ಮಾಡಿದಳು. ಆ ಸಂದರ್ಭದಲ್ಲಿ ಗಂಡನ ನೆನಪಾಗಿ ಕಣ್ಣೀರಿಟ್ಟಳು. ಹೇಗಿದ್ದರೂ ಮಕ್ಕಳೆಲ್ಲ ಸರ್ಕಾರಿ ನೌಕರಿಯಲ್ಲಿದ್ದಾರಲ್ಲ, ಎಲ್ಲರಿಗೂ ಶ್ರೀಮಂತ ಕುಟುಂಬದ ಕನ್ಯೆಯರೇ ದೊರಕಿದರು. ಕಾವೇರಮ್ಮನಿಗೆ ಹಿಗ್ಗೋ ಹಿಗ್ಗು. ಅಬ್ಬಾ, ಕಡೆಗೂ ದೇವರು ಕಣ್ತೆರೆದ. ಬದುಕಿನ ಕಡೆಗಾಲದಲ್ಲಿ ಒಬ್ಬೊಬ್ಬ ಮಗನ ಮನೆಯಲ್ಲೂ ಒಂದಷ್ಟು ದಿನವಿದ್ದರೆ ಆಯಿತು ಎಂದುಕೊಂಡಳು. ಅದೊಮ್ಮೆ ಯುಗಾದಿಗೆಂದು ಊರಿಗೆ ಬಂದ ಮಕ್ಕಳ ಮುಂದೆ ಈ ವಿಷಯ ತೆಗೆದು, ನೋಡ್ರಪ್ಪ, ನನಗೂ ವಯಸ್ಸಾಯಿತು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಡೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಎಂದಳು. ಈ ಮಾತು ಕೇಳಿದ್ದೇ ಹಾವು ತುಳಿದಂತೆ ಹವು ಹಾರಿದ 4 ಸೊಸೆಯರು ಒಂದೆಡೆ ಸೇರಿ ಗುಸುಗುಸು ಎಂದುಕೊಂಡರು. ಹಿಂದೆಯೇ ಗಂಡಂದಿರನ್ನು ಹತ್ತಿರ ಕರೆದು ಅವರಿಗೂ ಏನೋ ಹೇಳಿದರು. ನಂತರ ಕಾವೇರಮ್ಮನ ಹಿರಿಮಗ ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಹೀಗೆಂದ, ಅಮ್ಮ, ನೀನು ಹೇಳಿದ್ದೇನೋ ಸರಿ, ನಿನ್ನನ್ನು ಕರೆದೊಯ್ಯಲು ನಮಗೂ ಇಷ್ಟ. ಆದರೆ ನಾವಿರೋದು ಬೆಂಗಳೂರು, ಅಲ್ಲಿನ ಕಷ್ಟಗಳು 1-2 ನಮಗೇ ಸುಸ್ತಾಗಿ ಹೋಗುತ್ತೆ. ಅಂಥ ಕಡೆಗೆ ನೀನು ಬಂದು ಹೇಗಿರ್ತೀಯ? ಬೇಡ, ಇಲ್ಲೇ ಆರಾಮಾಗಿದೆಯಾ, ಇಲ್ಲೇ ಇರು. ಬೇಕಾದರೆ ನಿನಗೆ ತಿಂಗಳು ಒಂದಿಷ್ಟು ದುಡ್ಡು ಕೊಡ್ತೀವಂತೆ. ಇಷ್ಟು ಹೇಳಿದವನು ಸುಮ್ಮನಾದ. ಮರುದಿನವೇ ಮಕ್ಕಳು ಅವರ ಹೆಂಡತಿಯರೊಂದಿಗೆ ಹೋಗಿಯೇ ಬಿಟ್ಟರು. ವಿಪರೀತ ದುಡಿದಿದ್ದರೆ ಪರಿಣಾಮವೇ ಇರಬೇಕು. 1-2 ವರ್ಷದ ನಂತರ ಕಾವೇರಮ್ಮನಿಗೆ ಸಣ್ಣ ಪ್ರಮಾಣದಲ್ಲಿ ಎದೆನೋವು ಕಾಣಿಸಿಕೊಂಡಿತು. ಸಮೀಪದ ಆಸ್ಪತ್ರೆಯ ವೈದ್ಯರು, ಇಲ್ಲಿ ವಾಸಿಯಾಗಲ್ಲ, ಬೆಂಗಳೂರಿಗೆ ಹೋಗಮ್ಮ ಅಂದರು. ಈ ಕಾವೇರಮ್ಮ ಒಂದು ಪುಟ್ಟ ಬ್ಯಾಗ್ನೊಂದಿಗೆ ಬೆಂಗಳೂರಿಗೆ ಬಂದೇ ಬಿಟ್ಟಳು. ಕಾಯಿಲೆ ನಿಜಕ್ಕೂ ಅಪಾಯದ ಹಂತ ತಲುಪಿತ್ತು. ಹಿರಿಮಗ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು ಅಡ್ಮಿಟ್ ಮಾಡಿದಾಗ ಅಲ್ಲಿನ ವೈದ್ಯ ಹೇಳಿದ್ದು ಒಂದೇ ಮಾತು, ಹೃದಯದಲ್ಲಿ ರಂಧ್ರವಾಗಿದೆ, ನಾಳೆಯ ಆಪರೇಷನ್ ಮಾಡಬೇಕು, 2.5 ಲಕ್ಷ ಆಗುತ್ತೆ, ಬೇಗ ಹಣ ಹೊಂದಿಸಿ. ಸರಿ ಮೇಡಮ್, 1/2 ಗಂಟೆಯಲ್ಲಿ ಬರ್ತೀನಿ ಎಂದ ಆಕೆಯ ಮಗರಾಯ
ಆಸ್ಪತ್ರೆಯಿಂದ ಹೊರಗೆ ಬಂದ. 1 ಗಂಟೆ ಕಳೆಯಿತು, 2 ಆಯಿತು. ಕಡೆಗೆ ಇಡೀ ರಾತ್ರಿ ಕಳೆದರೂ ಆ ಪುಣ್ಯಾತ್ಮನ ಸುಳಿವಿಲ್ಲ. ಓಹ್, ಇನ್ನು ತಡ ಮಾಡಿದರೆ ಈ ವೃದ್ಧೆಯ ಜೀವ ಉಳಿಯುವುದೇ ಕಷ್ಟ ಅನ್ನಿಸಿದಾಗ ಆ ವೈದ್ಯೆ ತಾನೇ ಮಾನವೀಯ ನೆಲೆಯಲ್ಲಿ ಯೋಚಿಸಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಿದಳು. ಚಿಕಿತ್ಸೆ ಎಲ್ಲ ಮುಗಿಯಿತು. ವೈದ್ಯೆಯೇ ಹಣ ಕಟ್ಟಿದ್ದೂ ಆಯಿತು. ಈ ಕಾವೇರಮ್ಮನ ಆಪರೇಷನ್ ಥಿಯೇಟರ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಹಿಂದಿನ ದಿನದ ರಾತ್ರಿ ತಪ್ಪಿಸಿಕೊಂಡು ಹೋಗಿದ್ದ ಆ ಭೂಪತಿ ರಂಗ ಬಂದೇ ಬಂದ. ಜೊತೆಯಲ್ಲಿ ಅವನ ಸೋದರರೂ ಇದ್ದರು. ವೈದ್ಯಗೆ ರೇಗಿತು. ಅಲ್ಲಪ್ಪ, ನಿಂಗೇನು ಮನುಷ್ಯತ್ವ ಇಲ್ಲವಾ? ಜೀವದ ಬೆಲೆ ಗೊತ್ತಿಲ್ಲವಾ? ಆ ಮುದುಕಿನ ಹಾಗೆ ಬಿಟ್ಟು ಹೋಗಿಬಿಟ್ಟೆಯಲ್ಲ. ನಾನು ನೋಡದೆ ಹೋಗಿದ್ರೆ ಗತಿ ಏನಾಗ್ತಾ ಇತ್ತು ಗೊತ್ತಾ? ಅದು ಸರಿ, ಇಡೀ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ? ಆಕೆ ನಿಮ್ಮ ತಾಯಿ ಎಂಬುದನ್ನು ಮರೆತೆ ಅದೇಕೆ ಮತ್ತು ಹೇಗೆ ಉಳಿದಿದ್ದೆ ಎಂದು ದಬಾಯಿಸಿದಳು. ಅವಳ ಮಾತನ್ನೆಲ್ಲ ಕೇಳಿದ ನಂತರ ಅಮ್ಮನಿಗೆ ಆಪರೇಷನ್ ಆಗಿದೆ ಮತ್ತು ಈ ವೈದ್ಯೆಯೇ ಅಷ್ಟೂ ಹಣ ಕೊಟ್ಟಿದ್ದಾಳೆ ಎಂಬುದು ಹಿರಿಯ ಮಗನಿಗೆ ಖಚಿತವಾಯಿತು. ಆತ ತಲೆ ಬಗ್ಗಿಸಿ, ಕ್ಷಮಿಸಿ ಮೇಡಮ್, 2 ಲಕ್ಷ ರೂಪಾಯಿಗಳನ್ನು ಯಾರು ಕೊಡಬೇಕು ಎಂಬ ವಿಷಯವಾಗಿ ನಾವು ಅಣ್ಣ ತಮ್ಮಂದಿರಲ್ಲಿ ಜಗಳ ಶುರುವಾಯಿತು. ಅದಕ್ಕೆ ಲೇಟಾಗಿ ಬಿಡ್ತು ಅಂದ. ಈ ಮಾತು ಕೇಳಿ ಇನ್ನಷ್ಟು ರೇಗಿದ ವೈದ್ಯೆ, ಥೂ, ನಿಮ್ಮದು ಒಂದು ಬದುಕ. ಆಕೆ ನಿಮ್ಮ ತಾಯಿ ತಾನೆ. ನೀವು ಹಣ ಕೊಡದೆ ಆಕೆನ ನೀವು ಜೊತೆಗಿಟ್ಟುಕೊಳ್ಳದೆ ಮತ್ಯಾರಿಟ್ಕೋಬೇಕು ಎಂದಳು. ಅಪರಿಚಿತ ವೈದ್ಯೆ ಹೀಗೆ ಎಗರಾಡಿದ್ದು ನೋಡಿ ಕಿರಿಯವನಿಗೆ ರೇಗಿತು. ಆತ, ರೀ ಮೇಡಮ್, ನಮ್ಮ ಕಷ್ಟ ನಮಗೆ, ನೀವು ಬುದ್ಧಿ ಹೇಳೋಕೆ ನಿಂತಿದ್ದೀರಾ. ದುಡ್ಡು ಕೊಡ್ತಾ ಇದ್ದೀವಿ, ತಗೊಳ್ಳಿ. ನಮಗೆ 4 10 ಮಂದಿಗೆ ಹಂಚುವಷ್ಟು ಕಷ್ಟಗಳಿವೆ. ಆ ಮುದುಕಿನ ಬೇಕಿದ್ದರೆ ನೀವೇ ಕರ್ಕೊಂಡು ಹೋಗಿ ಅಂದೇ ಬಿಟ್ಟ. ಅವನ ಮಾತು ಮುಗಿದ 2 ನಿಮಿಷಕ್ಕೆ ಆ ಬದಿಯ ಮಂಚದಿಂದ ಓ ಎಂಬ ಸದ್ದಾಯಿತು. ಎಲ್ಲರೂ ಬೆಚ್ಚಿಬಿದ್ದು ನೋಡುತ್ತಾರೆ. ಕಾವೇರಮ್ಮ ಕಣ್ಣು ತೆರೆದಿದ್ದಳು. ಆಕೆ ಬಿಕ್ಕಳಿಸುತ್ತಿದ್ದಳು. ವೈದ್ಯೆಡೆಗೆ ದೀನಳಾಗಿ ನೋಡುತ್ತಿದ್ದಳು. ಈ 4 ಮಕ್ಕಳು ಆಕೆಯನ್ನು ಬೆರಗಾಗಿ ನೋಡುತ್ತಿದ್ದಾಗಲೇ ಒಮ್ಮೆ ಕೈ ಮುಗಿದು ಬನ್ನಿ ಎಂಬ ವೈದ್ಯೆಗೆ ಸನ್ನೆ ಮಾಡಿದಳು. ಈಕೆ ದಡಬಡಿಸಿ ಹೋದರೆ ತನ್ನ ಬೆವೆತು ಹೋದ ಒರಟಾಗಿದ್ದ ಕೈಗಳಿಂದ ಆಕೆಯ ಕೈ ಹಿಡಿದು ಹೇಳಿದಳು, ನೀನು ಯಾವ ಜನ್ಮದಲ್ಲಿ ನನಗೆ ತಾಯಿಯಾಗಿದ್ದೆ ಮಗಳೇ. ಕಡೆಗೂ ನನ್ನನ್ನು ಬದುಕಿಸಿಬಿಟ್ಟೆ. ನಿನಗೆ ನಮಸ್ಕಾರ ಕಣವ್ವ. ಈ 4 ಮಂದಿ ಮಕ್ಕಳನ್ನು ಸಾಕಲು, ಓದಿಸಲು, ಕೆಲಸಕ್ಕೆ ಸೇರಿಸಲು ನಾನು ಭಿಕ್ಷೆ ಬೇಡಿದೆ. ಕಂಡವರ ಮುಂದೆ ಕೈ ಜೋಡಿಸಿದೆ. ಶ್ರೀಮಂತರ ಮನೆಯಲ್ಲಿ ಪಾತ್ರೆ ತೊಳೆದೆ. ನಾನು ನೀರು ಕುಡಿದು ಮಕ್ಕಳಿಗೆ ಅನ್ನ ಕೊಟ್ಟೆ. ಆದರೆ ಇವತ್ತು ಮಕ್ಕಳು ನನಗೆ ಸರಿಯಾದ ಬಹುಮಾನ ಕೊಟ್ಟರು. ನಾನು ಬದುಕಬಾರ್ದು ಕಣಮ್ಮ, ನಾನು ಬದುಕಬಾರ್ದು. ಇಷ್ಟು ಹೇಳುವ ಹೊತ್ತಿಗೆ ಆಕೆ ಭಾವುಕಳಾದಳು. ಉಬ್ಬಸ ಶುರುವಾಯಿತು. ಈ ವೈದ್ಯೆ ಗಾಬರಿಯಾಗಿ ನರ್ಸ್ ಎಂದು ಕೂಗುವ ವೇಳೆಗೆ ಕಾವೇರಮ್ಮ ಚೇತರಿಸಿಕೊಂಡು ಹೀಗೆಂದಳು, ನಾನು ಬದುಕೋದಿಲ್ಲ ಡಾಕ್ಟ್ರೇ, ಸತ್ತು ಹೋಗ್ತೀನಿ. ನನ್ನ ಹೆಣಾನ ಯಾವುದಾದ್ರೂ ಆಸ್ಪತ್ರೆಗೆ ಮಾರಿಬಿಡಿ. ಅದರಿಂದ ದುಡ್ಡು ಅಂತ ಏನಾದರೂ ಬಂದರೆ ಅದನ್ನು ನನ್ನ 4 ಮಕ್ಕಳಿಗೂ ಸಮನಾಗಿ ಹಂಚಿಬಿಡಿ. ಅವರು ಸುಖವಾಗಿರಲಿ. ಇಷ್ಟು ಹೇಳಿದ ಮರುಕ್ಷಣವೇ ಕಾವೇರಮ್ಮನ ಉಸಿರು ನಿಂತು ಹೋಯಿತು. ಹೌದು, ಯಾರೂ ಯಾವತ್ತೂ ಅಮ್ಮಂದಿರನ್ನು ನೋಯಿಸಬೇಡಿ ಎಂದು ಹೇಳುವ ಮೊದಲು ಈ ಕತೆ ಹೇಳಲೇಬೇಕೆನಿಸಿತು.